عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. لك الحمد يا الله، الصلاة والسلام عليك يا سيدي يا رسول الله. أما بعد، فأعوذ بالله من الشيطان الرجيم. بسم الله الرحمن الرحيم. قال النبي صلى الله عليه وسلم: ذكر الأنبياء من العبادات وذكر الصالحين كفارة. صدق رسول الله صلى الله عليه وسلم. الصلاة والسلام عليك يا سيدي يا رسول الله. الصلاة والسلام عليك يا سيدي يا حبيب الله، وعلى آلك وصحبك يا رحمة للعالمين صلى الله عليه وسلم. الله عز وجل سيدنا محمد رسول الله صلى الله عليه وسلم بركة الله ನಮ್ಮ ಈ ಮಹಫಿಲ್ ಮಜ್ಲಿಸ್ ಕಬೂಲ್ ಮಾಡಲಿ. 10 ವರ್ಷದಿಂದ ಈ ಒಂದು ಪ್ರದೇಶದಲ್ಲಿ, ಈ ಒಂದು ಮೊಹಲ್ಲದಲ್ಲಿ ನಮ್ಮ ಈ ಮೊಹಲ್ಲದ ಯುವಕರು ನಿರಂತರವಾಗಿ ಈ ಮಹಫಿಲನ್ನು ಮಾಡ್ತಾ ಬರ್ತಾ ಇದ್ದಾರೆ. 11ನೇ ವರ್ಷ ಅಲ್ಹಮ್ದುಲಿಲ್ಲಾಹ್, 11ನೇ ವರ್ಷದಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ 11 ವರ್ಷ ಕೂಡ ಸೈಯದ್ ತಂಗಳರವರು ನಿರಂತರವಾಗಿ ಬರ್ತಾ ಇದ್ದಾರೆ. ತಂಗಳು 10 ವರ್ಷದಿಂದನೇ 7 ವರ್ಷದಿಂದ ಇತ್ತೀಚೆಗೆ ಎಲ್ಲಾ ತಿಂಗಳು ತಪ್ಪದೆ ಒಂದು ಮಹಫಿಲ್ ಮಿಸ್ ಮಾಡದೆ ತಂಗಳವರು ಬರ್ತಾ ಇದ್ದಾರೆ. ಈಗ ಊಟ ಮಾಡುವಾಗ ಅಬ್ದುಲ್ ಮುತ್ತಲಿಬ್ ಹೇಳಿದ್ರು, ಮಳೆ ಬರಲಿ ಚಳಿ ಬರಲಿ, ಯಾರು ಬಸ್ಸಲ್ಲಿ ನಿಂತ್ಕೊಂಡು ಆಟೋ ರಿಕ್ಷಾದಲ್ಲಿ ಕೂಡ ಸವಾರಿ ಮಾಡಿ ಕರೆಕ್ಟಾಗಿ ಮನಸ್ಸು ಇರ್ತಾ ಇದ್ದಾರೆ ತಂಗಳಂತ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ಕೂಡ ಸಾದಾತಿನ ಹುಬ್ಬು ಮತ್ತು ಪ್ರೀತಿ ನೀಡಲು ಗೆಲ್ಲಿಸಲಿ. ಸುನ್ನಿಗಳ ಪ್ರತ್ಯೇಕ ಅಂದರೆ ನಾವು ದೊಡ್ಡವರನ್ನು ಗೌರವಿಸ್ತೇವೆ. ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಸುನ್ನಿಗಳು ಆಲಿಮ್ಗಳಿಗೆ ಪ್ರೀತಿಸ್ತೇವೆ, ಅವರು ಗೌರವಿಸ್ತೇವೆ. ಹಾಗೆ ಸಾದಾತುಗಳಿಗೆ ಪ್ರೀತಿಸ್ತೇವೆ, ಅವರನ್ನು ರಿಸರ್ಟ್ ಮಾಡ್ತೇವೆ. ಇದು ನಮ್ಮ ಈಮಾನಿಗೆ ಬೇಕಾಗಿ ದೊಡ್ಡ ರಕ್ಷಣೆ. ಸಯ್ಯಿದುನಾ ಇಮಾಮುಲ್ ಆಜಮ್ ಅಬೂ ಹನೀಫಾ ರದಿಯಲ್ಲಾಹು ಅನ್ಹು, ಆ ಇಮಾಮ್ ಒಂದು ದಿನ ಮಕ್ಕಳಿಗೆ ಮೆಂಬರ್ಲಿಂದ ಕ್ಲಾಸ್ ತೆಗಿತಾ ಇದ್ದಾರೆ. ಮೆಂಬರ್ ಮೇಲೆ ಕೂತ್ಕೊಂಡು ಹದೀಸ್ ಹೇಳಿಕೊಳ್ಳುವಾಗ, ಫಿಕ್ಹ್ ಕ್ಲಾಸ್ ತೆಗೆಯುವಾಗ ಮಧ್ಯದಲ್ಲಿ ಒಂದು 5-6 ಬಾರಿ ಎಳಿತಾರೆ, ಹತ್ತುತ್ತಾರೆ. ಕ್ಲಾಸ್ ಮಾಡೋ ಎಳೆಯಲ್ಲಿ ಕ್ಲಾಸ್ ಮಾಡುವ ಮಧ್ಯದಲ್ಲಿ ಸ್ವಲ್ಪ ಕ್ಲಾಸ್ ಮಾಡ್ತಾರೆ, ಮತ್ತೆ ಕೆಳಗೆ ಬರ್ತಾರೆ, ಮತ್ತೆ ಮೇಲೆ ಹೋಗ್ತಾರೆ, ಮತ್ತೆ ಕೆಳಗೆ ಬರ್ತಾರೆ. ಕ್ಲಾಸ್ ಕಂಪ್ಲೀಟ್ ಆದ ನಂತರ ಅವರ ಶಿಷ್ಯಂದರು ಕೇಳಿದ್ರು, ಓ ಉಸ್ತಾದ್ರವರೇ, ನಾವು ಇದಕ್ಕಿಂತ ಮುಂಚೆ ತಮ್ಮ ಕ್ಲಾಸ್ ನೋಡಿದ್ದೇವೆ, ಇಂಥ ಒಂದು ಶೈಲಿ ನಾವು ನೋಡ್ಲಿಲ್ಲ ಅಂತ. ಇವತ್ತು ವಿಶೇಷ ಶೈಲಿ ನಿಮ್ದು. 5 ನಿಮಿಷ ಕ್ಲಾಸ್ ತೆಗೆಯುವಾಗ 5 ನಿಮಿಷ ಕೆಳಗೆ ಬಂದು ನಿಲ್ತಾ ಇದ್ದೀರಾ, ಯಾಕೆ ನನ್ನ ನೋಡಿ? ಆಗ ಅಬೂ ಹನೀಫಾ ಹೇಳ್ತಾರೆ, ಏನಂದ್ರೆ ನಾನು ನಿಮಗೆ ಕ್ಲಾಸ್ ತೆಗೆಯುವಾಗ ಆ ಮಸ್ಜಿದನ ಬಾಗಿಲ ಹೊರಗೆ ಒಂದು ಸಯ್ಯದ್ ಕುಟುಂಬದ ಒಂದು ಮಗು ಆಡ್ತಾ ಇದ್ದಾನೆ. ಯಾರು? ಒಂದು ಅಹ್ಲು ಬೈತಿನ ಒಂದು ಪುಟಾಣಿ ಒಂದು ಅಲ್ಲಿ ಆಡ್ತಾ ಇದ್ದಾನೆ. ಆಲಿಮಲ್ಲ, ಮುತಅಲ್ಲಿಮಲ್ಲ. ಆಲಿಮ್ ಕೂಡ ಅಲ್ಲ, ಮುತಅಲ್ಲಿಮ್ ಕೂಡ ಅಲ್ಲ, ಜಸ್ಟ್ ಸಣ್ಣ ಮಗು ಅಂಗಲಿ ಆಡ್ತಾ ಇದ್ದಾನೆ. ಆ ಮಗು ನೇರವಾಗಿ ನನ್ನ ಎದುರು ಬರುವಾಗ ನಾನು ಸಬಕ್ಕನ್ನು ಬಂದ್ ಮಾಡಿ ನಾನು ಆ ಸಯ್ಯಿದಿನ ಬಹುಮಾನಕ್ಕೆ ಇಜ್ಜತಿಗಾಗಿ, ಅದಬಿಗಾಗಿ ನಾನು ಕೆಳಗೆ ಬಂದು ನಿಲ್ತೇನೆ ಅಂತ. ಅಷ್ಟು ನಮ್ಮ ಪೂರ್ವಿಕರು, ನಮ್ಮ ಸ್ಲಾಫ್ಗಳು, ನಮ್ಮ ಐಮ್ಮದ್ಗಳು ಈ ಕುಟುಂಬಕ್ಕೆ ಗೌರವಿಸಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲರೂ ಕೂಡ ಸಾಯೋ ತನಕ ಅಹ್ಲ ಬೈತಿಗೆ ಪ್ರೀತಿ ಮಾಡಲಿಕ್ಕೆ ತೌಫೀಕ್ ನೀಡಲಿ. ಬುರ್ದಾ ಮಜ್ಲಿಸ್ ಇನ್ಶಾ ಅಲ್ಲಾಹ್ ಈ ಮಹಫಿಲಲ್ಲಿ
ತುಂಬ ಮಂದಿ ಇರ್ಬೋದು, 7-8 ವರ್ಷದಿಂದ ತಪ್ಪದೆ ಬರ್ತಾ ಇರಬಹುದು. ಖಂಡಿತ ನಾವು ಸ್ವಲ್ಪ ಮಂದಿ ಇದ್ರು ಕೂಡ ಇಂಥ ಮೈಫಲಲ್ಲಿ ಬೇಕಾದಷ್ಟು ಮಲಕುಗಳು ಬಂದು ಸೇರ್ತಾರೆ. ಯಾವ್ದು ಡೌಟ್ ಬೇಡ ಅಲ್ಲ. ದಿಕ್ರುಲ್ ಅಂಬಿಯಾ ಮಿನಲ್ ಇಬಾದತ್, ಅಂಬಿಯಾಗಳ ಅವ್ರ ನೆನಪಿಸೋದು ಅದು ಇಬಾದತ್ ಆಗಿದೆ. ದಿಕ್ರು ಸ್ವಾಲಿಹೀನ ಕಫಾರ, ಸ್ವಾಲಿಹೀನ ಸಜ್ಜನರನ್ನು ನೆನಪಿಸೋದು ಅದು ನಮ್ಮ ಪಾಪವನ್ನು ಮಾಫ್ ಆಗುವುದು ಸರಿಯವಾಗಿದೆ. ಹಾಗೆ ಬುರ್ದಾ ಶರೀಫ್ ಯಾರು? ಸಯ್ಯಿದುರ್ ರಸೂಲ್ ಮುಹಮ್ಮದ್ ರಸೂಲುಲ್ಲಾಹಿ, ಅವರ ಕೀರ್ತನೆಗಳು, ಅವರ ಮುಹಬ್ಬತ್, ಅವರ ಹಾಡಿರೋ ಹಾಡಲ್ವಾ. ಈ ಮೈಫಿಲ್ ಬಂದು ಸೇರಿದ್ರೆ ಖಂಡಿತವಾಗಿ ನಮ್ಮ ಮನಸ್ಸು ಕ್ಲೀನ್ ಆಗ್ಬಹುದು, ನಮ್ಮ ನಿಯತ್ ಶುದ್ಧಿ ಆಗ್ಬಹುದು, ನಮಗೆ ಬರುವಂತ ಕಷ್ಟಗಳು ಇದರಿಂದ ದೂರ ಆಗ್ಬಹುದು. ಯಾರು ಡೌಟ್ ಬೇಡ. ತಪ್ಪನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲಾಹ್ ಇಖ್ಲಾಸ್ನೊಂದಿಗೆ ಮಳೆಗೆ ತೌಫೀಕ್ ನೀಡಲಿ. ಇನ್ಶಾ ಅಲ್ಲಾಹ್ ಇನ್ನು ಸ್ವಲ್ಪ ಸಮಯ ಮಾತ್ರ ಬಾಕಿ ಇರೋದು ಮೀಲಾದುನ್ ನಬಿಗೆ ಅಲ್ವಾ. ನಾವು ಇವತ್ತಿಂದನೇ ಅದಕ್ಕೆ ತಯಾರಿ ಆಗ್ಬೇಕು. ಇವತ್ತಿಂದನೇ ಎಲ್ಲಾ ದಿನ ಸಲಾತಿನ ಹೆಚ್ಚಿಸಬೇಕು. ಒಂದು ಹದೀಸ್ ಆದ್ರು ಮನ್ಕೂಸ್, ಒಂದು ಹದೀಸ್ ಆದ್ರು ಮನೆಯಲ್ಲಿ ಓದಿಕ್ ಶುರು ಮಾಡಬೇಕು. ಮೀಲಾದ್ ಬರ್ತಾ ಇದೆ, ಮೀಲಾದ್ ಬರ್ತಾ ಇದೆ. ಮೀಲಾದ್ ಒಂದು ಸಂತೋಷ ಕೂಡಿ ಬರಬೇಕು. ಹಾಗೆ ಇರುವಾಗ ಇನ್ಶಾ ಅಲ್ಲಾಹ್ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಮನಸ್ಸಲ್ಲಿ ನಬಿಯವರ ಮುಹಬ್ಬತ್ ಜಾಸ್ತಿ ಮಾಡಿಕೊಳ್ಳಿ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಹಬೀಬ್ ಮುಹಮ್ಮದ್ ಪ್ರೀತಿ ಮಾಡ್ತಾರೆ. ಮನುಷ್ಯರು ಮಾತ್ರ, ಪ್ರಾಣಿಗಳು, ಕಲ್ಲುಗಳು ಕೂಡ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹ್ಗೆ ಪ್ರೀತಿಸು ನಾವು ನೋಡಿದ್ದೇವೆ. ಒಮ್ಮೆ ಹೋಗುವಾಗ ಸಯ್ಯಿದುನಾ ಅಲಿ ಒಟ್ಟಿಗಿದ್ದಾರೆ, ಶಬ್ದ ಬರ್ತಾ ಇದೆ, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್. ಶಬ್ದ ಮಾತ್ರ ಬರ್ತಾ ಇದೆ, ಸಲಾತ್ ಮಾತ್ರ ಕೇಳ್ತಾ ಇದೆ. ಸಲಾತ್ ಹೇಳುವವರು ಯಾರಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಆಚೆ ನೋಡಿದ್ರು, ಈಚೆ ನೋಡಿದ್ರು, ಹಿಂದೆ ನೋಡಿದ್ರು, ಮುಂದೆ ನೋಡಿದ್ರು, ಯಾರು ಕಾಣ್ತಾ ಇಲ್ಲ. ಶಬ್ದ ಮಾತ್ರ ಬರ್ತಾ, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹಿ. ಆಗ ಅಲಿ ಹತ್ರ ನಬಿ ಕೇಳ್ತಾರೆ, ಯಾ ಅಲಿ ಏನ್ ನೋಡ್ತಾ ಇದ್ದೀರಾ ಅಂತ. ಯಾ ರಸೂಲುಲ್ಲಾಹಿ, ಶಬ್ದ ಕೇಳ್ತಾ ಇದೆ, ಸಲಾತ್ ಕೇಳ್ತಾ ಇದ್ದೇನೆ, ಹೇಳೋರು ಕಾಣ್ತಾ ಇಲ್ಲ. ಆಗ ಹೇಳಿದ್ರು, ಓ ಅಲಿ, ನಿನ್ನ ಮುಂದಿರುವ ಬೆಟ್ಟ, ಆ ಬೆಟ್ಟದ ಮೇಲೆ ಸಣ್ಣ ಕಲ್ಲು ಕಾಣ್ತಾ ಇದೆಯಾ? ಹಾ ಕಾಣ್ತಾ. ಆ ಕಲ್ಲು ನನ್ನ ಮೇಲೆ ಸಲಾತ್ ಹೇಳ್ತಾ ಇದೆ. ನೀನು ಕೇಳುವಂತ ಸಲಾತ್ ಅದು ಮನುಷ್ಯರು ಹೇಳುವಂತ ಸಲಾತ್ ಅಲ್ಲ, ಬದಲಿಗೆ ಬೆಟ್ಟದ ಮೇಲಿರೋ ಸಣ್ಣ ಕಲ್ಲು ಕಾಣ್ತೊಂಡ ಆ ಕಲ್ಲು ನನ್ನ ಮೇಲೆ ಸಲಾತ್ ಓದ್ತಾ ಇದೆ ಅಂತ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ಜೀವ ಇಲ್ಲದ ವಸ್ತು ಅಷ್ಟು ಪ್ರೀತಿ ಮಾಡುವಾಗ ನಾವು ಎಷ್ಟು ಪ್ರೀತಿ ಮಾಡಬೇಕು. ಅದಕ್ಕೆ ಎಲ್ಲರೂ ಕೂಡ ಹೆಚ್ಚಾಗಿ ಸಲಾತ್ ಹೇಳಬೇಕು. ಸ್ಪೆಷಲ್ ಆಗಿ ಈ ತಿಂಗಳಲ್ಲಿ ಬರಳಿ ಶರೀಫ್ ಹೆಸರು ಕೇಳಿದಿರಲ್ಲ, ಆಲಾ ಹಜರತ್ ಇಮಾಮ್ ಅಹ್ಮದ್ ರಜಾ ಖಾನ್ ಫಾಜಿಲೆ ಬರಲಿ ರದಿಯಲ್ಲಾಹು ಅನ್ಹು 13ನೇ ಶತಮಾನದ ಮುಜದ್ದಿದ್ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಶಾಫಿ ಉಸ್ತಾದ್ ಮಾರ್ಗ ಗೊತ್ತಿರಬಹುದು, ಅವಮನ್ ನಾಸ್ ಗೊತ್ತಿರ್ಲಿಕ್ಕಿಲ್ಲ. ಇಮಾಮ್ ಅಹ್ಮದ್ ರಜಾ ಹೆಸರು ಕೇಳಿದಿರಲ್ವಾ? ಆಲಾ ಹಜರತ್ ಇಮಾಮ್ ಅಹ್ಮದ್ ರಜಾ ಇವರು ಯಾರು? ಮಕ್ಕದ ಐಮಗಳು, ಮಕ್ಕದ ಮುದರಿಸ್ಗಳು, ಮದೀನದ ಮುದರಿಸ್ಗಳು ಏನ್ ಹೇಳ್ತಾರೆ ಅಂದ್ರೆ, ಹುಬ್ಬುಹು ಅಲಾಮಾತು ಸುನ್ನಾ ಬಗ್ದುಹು ಅಲಾಮಾತು ಬಿದ್ಅ. ಇಮಾಮ್ ಅಹ್ಮದ್ ರಜಾ ಅವರ ಪ್ರೀತಿ ಅದು ಸುನ್ನಿಗಳ ಲಕ್ಷಣ. ಸುನ್ನಿ ಆಗ್ಲಿಕ್ಕೆ ಸಬ್ ಇಮಾಮ್ ಅಹ್ಮದ್ ರಜಾ ಪ್ರೀತಿ. ಬಗ್ದುಹು ಅಲಾಮಾತು ಬಿದ್ಅ, ಅವರ ದುಶ್ಮನಿ ಇದ್ದರೆ, ಅವರ ಪರಿಚಯ ಇಲ್ಲದೆ ಅವರ ಬಿದ್ಅತಿ, ಅವನು ಸುನ್ನಿ ಅಲ್ಲ ಅಂತ ವಹಾಬಿಗಳು ಮಕ್ಕದ ಮದೀನಾ ಉಲಮಾ ತೀರ್ಮಾನ ಮಾಡಿದ್ದಾರೆ. ಅಷ್ಟು ದೊಡ್ಡ ಮಹಾನ್ ಭಾವರು ಇಮಾಮ್ ಅಹ್ಮದ್ ರಜಾ ವಫಾತ್ ಆಗಿರೋ ತಿಂಗಳಾಗಿದೆ ಇದು ಸಫರ್ ಮುಜಫರ್. ನೇರವಾಗಿ ಸಪನದಲ್ಲಿ ನೋಡಿದಾರಲ್ಲ, ನೇರವಾಗಿ ದರ್ಬಾರಲ್ಲಿ ನಿಂತುಕೊಂಡು ಹಬೀಬಿಗೆ ನೋಡಿರುವ ಒಂದು ಮಹಾನ್ ವ್ಯಕ್ತಿ ಆಗಿದ್ದಾರೆ ಇಮಾಮ್ ಅಹ್ಮದ್ ರಜಾ ರದಿಯಲ್ಲಾಹು ಅನ್ಹು. ನೇರವಾಗಿ ಸಪನ ನೋಡಿದಾರಲ್ಲ, ಸಪನ ಮಾತ್ರ ಅಲ್ಲ, ನೇರ ದರ್ಬಾರಿಗೆ ಹೋಗಿ ಯಾ ರಸೂಲುಲ್ಲಾಹ್ ಸಪನದಲ್ಲಿ ನೋಡಿದ್ದೇನೆ, ಕಂಡಿದ್ದೇನೆ, ನನಗೆ ಆಸೆ ಇದೆ, ಎಚ್ಚರಿಕೆ ಇರುವಾಗ ನಾನು ನೋಡ್ಬೇಕು ಆಸೆ. 3 ದಿನ ನಿರಂತರ ಸಲಾತ್ ಹೇಳಿ ಹೇಳಿ ಜಿಯಾರತ್ ಆಗೋದಿಲ್ಲ. ಹಾಗೆ ಲಾಸ್ಟ್ ಹೇಳ್ತಾರೆ, ಕ್ಯೂ ಪೂಛೆ ತೆರಿ ಬಾತ್ ರಜಾ ತುಜ್ಸೆ ಕುತ್ತೆ ಹಜಾರ್ ಫಿರತೆ. ಮನಸ್ಸು ನೋವಾಯ್ತು, 3 ದಿನ ಆಗಿದೆ, ನನ್ಗೆ ಜಿಯಾರತ್ ಆಗ್ತಾ ಇಲ್ಲ. ಹಾಗೆ ಮನಸ್ಸು ಕ್ಯೂ ಪೂಛೆ, ಓ ರಜಾ ನಿನ್ಗೆ ಯಾರು ಕೇಳೋರು? ಓ ಅಹ್ಮದ್ ರಜಾ ನಿನ್ಗೆ ಯಾರು ಕೇಳ್ತಾರೆ? ನಿನ್ನಂತ ನಾಯಿಗಳು ಎಷ್ಟು ಇಲ್ಲಿ ಬರ್ತಾರೆ, ನಿನ್ನಂತ ನಾಯಿಗಳು ಬೇಕಾದಷ್ಟು ಬರ್ತಾ ಹೋಗ್ತಾ ಇದ್ದಾರೆ ಅಂತ ಈ ಪದ ಬಂದ ಕೂಡಲೇ ಆಗಲೇ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹ್ ಅವರ ದರ್ಬಾರಿನ ಅವರಿಗೆ ಜಿಯಾರತ್ ಆಯ್ತು. ತು ಜಿಂದಾ ಹೈ ವಲ್ಲಾ ಹಾಗೆ ಹೇಳ್ತಾರೆ, ತು ಜಿಂದಾ ಹೈ ವಲ್ಲಾ, ತು ಜಿಂದಾ ಹೈ ವಲ್ಲಾ, ಮೇರೆ ಚಶ್ಮೆ ಆಲಮ್ ಸೆ ಚುಪ್ ಜಾನೆ ಯಾ ರಸೂಲುಲ್ಲಾಹ್, ಅಲ್ಲಾಹನ ಕಸಮ್ ನೀವು ಹಯಾತರಿದ್ದೀರಿ ಅಂತ ಆಗ ಹಾಡ್ತಾರೆ. ಹಾಗೆ ಎಷ್ಟು ಭಾಗ್ಯವಂತರು ಅವರು.
ಆಗ ಇಮಾಮ್ ಅಹ್ಮದ್ ರದಿಯಲ್ಲಾಹು ಅನ್ಹು ಅಲ್ಲಾಹು ರಬ್ಬುಲ್ ಇಜ್ಜತ್ ಪೂರ್ವಿಕರಿಗೆ ಪ್ರೀತಿಸಿ ತೌಫೀಕ್ ನೀಡಲಿ, ಸಜ್ಜನೊಟ್ಟಿಗಿರಲಿಕ್ಕೆ ಅಲ್ಲಾಹ್ ತೌಫೀಕ್ ನೀಡಲಿ. ಈ ಬುರ್ದಾ ಮಜಾ ಅಲ್ಹಮ್ದುಲಿಲ್ಲಾಹ್ ಬರುವುದಾ ಇನ್ಶಾ ಅಲ್ಲಾ ಬುರ್ದಾ ಫೌಂಡೇಶನ್ಗೆ ಜಾಗ ಖರೀದಿಸಿದ್ದೇವೆ, ರಿಜಿಸ್ಟರ್ ಕೂಡ ಆಗಿದೆ, ಸ್ವಲ್ಪ ಸಾಲ ಕೂಡ ಇರಬಹುದು ಇನ್ಶಾ ಅಲ್ಲಾ. ಮತ್ತೊಂದು ಜಾಗ ನಮ್ಮ ಮುತ್ತಲಿಬ್ ಸರ್ ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಒಂದು ಒಳ್ಳೆ ಜಾಗ ಸಿಗುವಂತ ಚಾನ್ಸ್ ಇದೆ. ಎಲ್ಲರೂ ದುವಾ ಮಾಡಬೇಕು ಇನ್ಶಾ ಅಲ್ಲಾ. ಬುರ್ದಾ ಫೌಂಡೇಶನ್ ಒಂದು ಒಳ್ಳೆ ಜಾಗ ಸಿಗಬೇಕು, ಒಂದು ಒಳ್ಳೆ ಮಸ್ಜಿದ್, ಮದರಸಾ, ಒಳ್ಳೆ ಕ್ಯಾಂಪಸ್ ಬರಬೇಕು. ಅಲ್ಲಾಹ್ ತೌಫೀಕ್ ನೀಡಲಿ ಇನ್ಶಾ ಅಲ್ಲಾ. ಆಲಾ ಹಜರತ್ ರದಿಯಲ್ಲಾಹು ಅನ್ಹು ಅವರು ವಫಾತ್ ಆಗುವಾಗ ಅದೇ ಟೈಮಲ್ಲಿ ಮಸ್ಜಿದ್ ಅಕ್ಸಾ ಬೈತುಲ್ ಮಕ್ದಿಸ್ ಅಲ್ಲಿ ಯಮನಿನ ಒಂದು ದೊಡ್ಡ ಆಲಿಮ್ ಮಲಗಿರ್ತಾರೆ. ಮಲಗಿರುವಾಗ ಸ್ವಪ್ನದಲ್ಲಿ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಅವರಿಗೆ ಕಾಣಲಿಕ್ಕೆ ಭಾಗ್ಯವಾಯಿತು. ಅಲ್ಲಾಹ್ ನಮಗೂ ತೌಫೀಕ್ ನೀಡಲಿ. ದೊಡ್ಡ ಮಹಫಿಲ್, ದೊಡ್ಡ ಮಜ್ಲಿಸ್, ನೂರಾರು ಉಲಮಾಗಳು, ಸ್ವಾಲಿಹೀನ್ಗಳು ಎಲ್ಲರೂ ಇದ್ದಾರೆ. ಯಾರು ಮಾತಾಡ್ತಾರೆ, ಸುಕೂತ ಸೈಲೆಂಟ್ ಆಗಿರೋ ಒಂದು ಮಜ್ಲಿಸ್. ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಅವರು ಕೂಡ ಮಜ್ಲಿಸ್ ಇದೆ, ಅವರು ಮಾತಾಡ್ತಾ ಇಲ್ಲ. ಈ ಸಪ್ನ ನೋಡೋರು ಬುಜುರ್ಗು ಆಚೆ ನೋಡಿದ್ರು, ಈಚೆ ಯಾರು ಮಾತಾಡ್ತಿಲ್ಲ. ಅವರೇ ನಿಂತು ಕೇಳಿ, ಯಾ ರಸೂಲುಲ್ಲಾಹಿ ಇಷ್ಟೊಂದು ಗೌರವದಿಂದ ಯಾರಿಗೆ ಇಂತಜಾರ್ ಮಾಡ್ತಾ ಇದ್ದೀರಾ? ಸೈಲೆಂಟ್ ಆಗಿ ನಿಂತ ಮನಸ್ಸಾಗಿ ಯಾರಿಗೂ ವೇಟ್ ಮಾಡ್ತಾ ಇರ್ಬೋದು ಅಂತ. ಯಾ ರಸೂಲುಲ್ಲಾಹಿ ಇಷ್ಟೊಂದು ಗೌರವದಿಂದ ಇಷ್ಟೊಂದು ದೊಡ್ಡ ಮಹಫಿಲಲ್ಲಿ ಯಾರಿಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಇಂತಜಾರ್ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಹೇಳಿದ್ರು, ಇಮಾಮ್ ಅಹ್ಮದ್ ರಜಾ ಹಿಂದಿ ಬರ್ತಾ ಇದ್ದಾರೆ, ಅವ್ರಿಗೆ ನಾನು ಇಂತಜಾರ್ ಮಾಡ್ತಾ ಇದ್ದೇನೆ. ಯಾರು? ಇಮಾಮ್ ಅಹ್ಮದ್ ರಜಾ ಹಿಂದಿ ಈಗ ಬರ್ಲಿಕ್ಕಿದ್ದಾರೆ, ಅವ್ರಿಗೆ ನಾನು ವೇಟ್ ಮಾಡ್ತಾ ಇದ್ದೇನೆ, ಇಂತಜಾರ್ ಮಾಡ್ತಾ ಇದ್ದೇನೆ. ಬುಜುರ್ಗೆ ಎಚ್ಚರಿಕೆ ಆಯ್ತು, ಸಪನ ಅಲ್ವಾ, ಎಚ್ಚರಿಕೆ ಆಯ್ತು, ಆಸೆ ಆಯ್ತು. ಅಷ್ಟು ದೊಡ್ಡ ಮಹಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂತಜಾರ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಅಲ್ಲಿಂದ ಸಾಮಾನು ಕಟ್ಟರು, ಇಂಡಿಯಾಕ್ಕೆ ಬಂದರು ಮುಲಾಕಾತ್ ಮಾಡ್ಲಿಕ್ಕೆ. ಬೈತುಲ್ ಮುಖದ್ದಸ್ ಇಸ್ರಾಯೇಲಿಂದ, ಫಿಲಿಸ್ತೀನಿಂದ ಬರೇಲಿ ಶರೀಫ್ ಬಂದು ಅಹ್ಮದ್ ರಜಾ ಯಾರು, ನಾನು ನೋಡಬೇಕು, ಮುಲಾಕಾತ್ ಮಾಡಬೇಕು, ನಾನು ಫಲಸ್ತೀನಿಂದ ಬಂದಿದ್ದೇನೆ. ಆಗ ಮನೆಯವರು ಹೇಳ್ತಾರೆ, ಓ ನೀವು ಬಂದಿದ್ದು ಲೇಟ್ ಆಯ್ತು, ತಡವಾಯ್ತು, ಅವರು ವಫಾತ್ ಆಗಿಬಿಟ್ಟಿದ್ದಾರೆ. ಆಗ ಬುಜುರ್ಗ್ ಸಪ್ನ ನೋಡಿದ್ರು, ಟೈಮ್ ನೋಡ್ತಾರೆ, ವಫಾತ್ ಆಗಿರೋ ಟೈಮ್ ನೋಡ್ತಾರೆ, ದಿನ ತಿಂಗಳು ನೋಡಿದ್ರು, ಯಾವ ಟೈಮ್ ಸಪ್ನ ನೋಡಿದ್ದಾರೆ ಅದೇ ಸೆಕೆಂಡ್ ಅಲ್ಲಿ ಆಲಾ ಹಜರತ್ ವಫಾತ್ ಆಗಿರುತ್ತಾರೆ. ಇಲ್ಲಿ ವಫಾತ್ ಆಗ್ತಾ ಇದ್ದಾರೆ, ಅಲ್ಲಿ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಅವರ ಇಂತಜಾರ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ದೊಡ್ಡ ಮಹಾನ್ ಅವರು ಆಲಾ ಹಜರತ್ ಇಮಾಮ್ ಅಹ್ಮದ್ ರಜಾ ಖಾನ್ ರದಿಯಲ್ಲಾಹು ಅನ್ಹು 1000 ಬುಕ್ ಬರೆದಿದ್ದಾರೆ. ಎಷ್ಟು ಸಾಧ್ಯ ಉಂಟಾ? 1000 ಜಾಸ್ತಿ ಕಿತಾಬ್ ಬರೆದಿದ್ದಾರೆ ಇಮಾಮ್ ಅಹ್ಮದ್ ರಜಾ ರದಿಯಲ್ಲಾಹು ಅನ್ಹು. ಹಾಗೆ ಅಂತಂತ ಪೂರ್ವಿಕರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಜ್ಜನೊಟ್ಟಿಗೆ ನಮಗೆ ಸರಲಿಕ್ಕೆ ತೌಫೀಕ್ ನೀಡಲಿ. ಸಾಧ್ಯವಾದ 4 ತಾರೀಕಿಗೆ ಉಸ್ತಾದ್ ಹೇಳಿದ್ದಾರೆ, ಅಲ್ ಕಾದಿಸ ಕ್ಯಾಂಪಸ್ ನಲ್ಲಿ ಇಮಾಮ್ ಅಹ್ಮದ್ ರಜಾ ಉರ್ಸ್ ಸಣ್ಣ ಮಜ್ಲಿಸ್ ಮಾಡ್ತಾ ಇದ್ದೇವೆ. 8-9 ತಾರೀಕಿಗೆ 9 ತಾರೀಕು ಆಗಸ್ಟ್ 9 ತಾರೀಕು 25 ಸಫರ್ ಬರೇಲಿ ಶರೀಫ್ ಅಲ್ಲಿ ಉರ್ಸ್ ನಡೀತಾ ಇದೆ. ಹಜ್ಜಿಗೆ ಎಷ್ಟು ಜನ ಬರ್ತಾರೆ ಅಷ್ಟೇ ಜನ ಉರ್ಸ್ನಲ್ಲಿ ಇರ್ತಾರೆ. ಲಕ್ಷಗಟ್ಟಲೆ ಜನರು ಬಂದು ಸೇರ್ತಾರೆ. ನಾವಲ್ಲಿ ಹೋಗ್ತೇವೆ. 5ನೇ ತಾರೀಕಿನ ಫ್ಲೈಟ್ ಇದೆ. 4 ತಾರೀಕಿಗೆ ಕ್ಯಾಂಪಸ್ ಅಲ್ಲಿ ಸಣ್ಣ ಮಜ್ಲಿಸ್ ಮಾಡ್ತಾ ಇದ್ದೇವೆ. ಸಾಧ್ಯವಾದರೂ ಆ ಮಹಫಿಲ್ಗೆ ಬಂದು ಸೇರಬೇಕು. ಅಲ್ಲಾಹ್ ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.